ಕನಕಪುರ ಕಥೆಗಳಿಗೆ ಸ್ವಾಗತ. ಈ ದಿನ ನಾವು ಕನಕಪುರ ತಾಲೂಕಿನಲ್ಲಿರುವ ಆಡನಕುಪ್ಪೆ ಗ್ರಾಮದಲ್ಲಿರುವ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಲಿದ್ದೇವೆ. ನಮಸ್ಕಾರ ಸ್ನೇಹಿತರೆ, ಕನಕಪುರ ಕಥೆಗಳಿಗೆ ತಮಗೆಲ್ಲ ಆತ್ಮೀಯ ಸ್ವಾಗತ. ನಮ್ಮ ಪುನೀತ್ ಅವರು ಹೇಳ್ದಂಗೆ ನಮ್ಮ ಕನಕಪುರದ ಅತ್ಯಂತ ಪ್ರಸಿದ್ಧವಾದ ದೇವಾಲಯಕ್ಕೆ ಹೋಗ್ತಾ ಇದ್ವಿ. ಬನ್ನಿ ಇಲ್ಲಿ ಸ್ಥಳೀಯರಿಂದ ಹೆಚ್ಚಿನ ಮಾಹಿತಿ ಪಡೆಯೋಣ. ಇಲ್ಲಿ ಒಬ್ಬರು ಸ್ಥಳೀಯರು ಸರ್, ಈ ದೇವಸ್ಥಾನದ ಬಗ್ಗೆ ಮಾಡ್ಲಿಕ್ಕೆ ಬಂದಿದ್ದು ಇದ್ರ ಇತಿಹಾಸ ಸ್ವಲ್ಪ ಹೇಳ್ತೀರಾ? 1947 ಇದೆ. ನಾನು ನಮ್ಮ ತಂದೆ ನಮ್ಮ ತಾತರ ಕಾಲದಿಂದ ಇದೆ ದೇವಸ್ಥಾನ ಇದೆ. ಈ ದೇವಸ್ಥಾನದಲ್ಲಿ ಮದುವೆ ಗಿದುವೆಲ್ಲ ಎಲ್ಲ ಆಯ್ತು, ಮದುವೆಗಳೆಲ್ಲ ಆಗ್ತದೆ ಸರ್. ಹೌದಾ? ಹ್ಞೂ ಸರ್. ಇಲ್ಲಿ ಅಂದ್ರೆ ಇಲ್ಲಿ ಆಡಳಿತ ಮಂಡಳಿ ಕಾಲ್ ಮಾಡಿ ಬರ್ಬೇಕಾ ನಾವು? ಮತ್ತೆ ಇಲ್ಲ, ಅಲ್ಲಿ ಬಂದ್ರೆ ಅಲ್ಲಿ ದೇವಸ್ಥಾನದಲ್ಲಿ ಪುರೇ 500 ಕೇಳಿದ್ರೆ ಆ ಡೇಟ್ ಬರೀತಿದೆ, ಆ ಡೇಟ್ ಬುಕ್ ಆಗಿದೆ, ಆ ಡೇಟ್ ಕೇಳಿದ್ರೆ ಕೊಡ್ತಾರೆ ನಿಮಗೆ. ಆ ಡೇಟ್ ಖಾಲಿ ಇದ್ರೆ. ನೀವು ಇಲ್ಲಿ ಈ ಊರವ್ರನ್ನ? ಇದೇ ಊರಿನವರೇ. ನೀವು ಹುಟ್ಟಿದ್ದು ಬೆಳೆದಿದ್ದೆಲ್ಲ ಇದೇ ಊರೇ ಹುಟ್ಟುದು ಬೆಳೆದಿಲ್ಲ. ಅದಕ್ಕೆ ಧನ್ಯವಾದ. ಸೊ ಈ ಊರಿನ ಹಿರಿಯರು ಹೇಳಿದಾಗೆ ಇದು ತುಂಬ ಹಳೆಯ ದೇವಸ್ಥಾನ, ಅಂದರೆ 100 ವರ್ಷಗಳಿಗಿಂತ ಹೆಚ್ಚಿನ ಇತಿಹಾಸ ಇರುವಂಥ ದೇವಸ್ಥಾನ. ಸೊ ಬನ್ನಿ ದೇವಾಲಯದ ಕಡೆ ಹೊರಡೋಣ. ನೋಡಿ, ಇತ್ತೀಚೆಗೆ ಮಳೆ ಆಗಿರೋ ಕಾರಣದಿಂದ ಸೊ ಎಲ್ಲ ಕಡೆ ಹಸಿರಾಗಿದೆ. ಸೊ ಈ ದೇವಾಲಯಕ್ಕೆ ನೀವು ಬರಬೇಕು ಅಂದರೆ ಕನಕಪುರದಿಂದ ಬೆಂಗಳೂರಿಗೆ ಹೋಗಬೇಕಾದ್ರೆ ರೈಸ್ ಮಿಲ್ ಅಂತ ಏನು ಸಿಗುತ್ತೆ, ಕನಕಪುರದಿಂದ 1-2 ಕಿಲೋಮೀಟ್ರ್ ದೂರ. ಆ ರೈಸ್ ಮಿಲ್ಲಲ್ಲಿ ಆಡನಕುಪ್ಪೆ ರಸ್ತೆ ಅಂತ ಕೇಳಿದ್ರೆ ಹೇಳ್ತಾರೆ. ಅಲ್ಲಿ ಬಂದರೆ, ಆ ರಸ್ತೆಯಲ್ಲಿ ಬಂದರೆ ನಿಮಗೆ ಅಲ್ಲಿ ಮೊದಲಿತ್ತಲ್ಲ ಆರ್ಚು, ಅದು ಕಾಣುತ್ತೆ. ಆರ್ಚ್ ಒಳಗಡೆ 1-2 ಕಿಲೋಮೀಟ್ರ್ ಬಂದ ಸಿಗುತ್ತೆ. ಸೊ ನೋಡಿ, ಭತ್ತ ಇನ್ನೇನು ಕಟಾವಿಗೆ ಬಂದಿದೆ. ಸೊ ನಮ್ಮ ಕನಕಪುರದಲ್ಲಿ ರೇಷ್ಮೆ ಮೊದಲ ಬೆಳೆ. ಅದನ್ನು ಬಿಟ್ಟರೆ ಭತ್ತ, ರಾಗಿ, ಕಡಲೆಕಾಯಿ, ದ್ವಿದಳ ಧಾನ್ಯಗಳು, ಅದ್ರ ಜೊತೆ ಭತ್ತ ಅಲ್ಲಲ್ಲಿ ಎಲ್ಲಿ ನೀರಾವರಿ ಅನುಕೂಲ ಇದೆ ಅಲ್ಲಿ ಬೆಳೀತಾರೆ. ಸೊ ಹೀಗೆ ನಾವೇನು ಹೋಗ್ತಾ ಇದ್ದೀವಿ, ಇದು ಆಡನಕುಪ್ಪೆ ಗ್ರಾಮದ ಒಳಗಡೆನೇ ಇದೆ ದೇವಸ್ಥಾನ, ಅಂದರೆ ಗ್ರಾಮದ ಕೊನೆಯಲ್ಲಿದೆ. ಸೊ ಹಾಗೇ ಮುಂದೆ ಹೋದರೆ ನಮಗೆ ಆ ದೇವಸ್ಥಾನ ಸಿಗುತ್ತೆ. ಸೊ ಇನ್ನೇನು ನೋಡಿ, ಇದೇ ದೇವಾಲಯದ ಎಂಟ್ರೆನ್ಸು. ಗಾಡಿ ಪಾರ್ಕ್ ಮಾಡಾಯಿತು. ಬನ್ನಿ ದೇವಾಲಯದ ಒಳಗಡೆ ಹೋಗೋಣ. ಸೊ ಇದು ದೇವಾಲಯದ ಏನು ಕಾಂಪೌಂಡನ್ನು ಮೇನ್ ಎಂಟ್ರೆನ್ಸು. ಸೊ ಈ ದೇವಾಲಯ ಸುತ್ತ ಕಾಂಪೌಂಡ್ ಇದೆ. ಸೊ ನೀವು ಒಳಗಡೆ ಹೋದರೆ ಸೊ ಒಂಥರ ತೋಟದಂಥ ಅನುಭವ ಆಗುತ್ತೆ. ಸೊ ನೀವು ನೋಡಿದರೆ ಗೊತ್ತಾಗುತ್ತೆ. ಬನ್ನಿ ಒಳಗಡೆ ಹೋಗೋಣ. ನೀವು ನೋಡಿದರೆ ನೋಡಿ, ತೋಟದ ಥರ ಕಾಣುತ್ತೆ. ಸೊ ತೆಂಗಿನ ಮರಗಳಿದೆ ಕಾಂಪೌಂಡ್ ಒಳಗಡೆನೆ. ಸೊ ಕಾಂಪೌಂಡ್ ಮಧ್ಯ ದೇವಾಲಯ. ಸೊ ಇಲ್ಲಿ ನೀವು ಇಲ್ಲಿ ಬಂದರೆ ಸೊ ಪ್ರಶಾಂತವಾಗಿರುತ್ತೆ. ಸೊ ಯಾವುದೇ ಗೊಂದಲ ಗೋಜಲುಗಳಿಲ್ಲದೆ 1-2 ನಿಮಿಷ ವಿಶ್ರಾಂತಿ ಪಡೆದು ಮತ್ತೆ ದೇವಾಲಯದ ದರ್ಶನನ ಮುಂದುವರಿಸೋಣ.
ದೇವಾಲಯದ ಅರ್ಚಕರಿಂದ ಹೆಚ್ಚಿನ ಮಾಹಿತಿ ಪಡೆಯೋಣ, ಬನ್ನಿ ಹೋಗೋಣ. ಈ ದೇವಾಲಯದ ಅರ್ಚಕರಿಂದ ಮಾಹಿತಿ ಪಡೆಯುವಾಗ ಈ ಮೈಕು ಆಫ್ ಆಗಿಬಿಟ್ಟಿತ್ತು, ನಾನು ಅದನ್ನು ಗಮನಿಸಿರಲಿಲ್ಲ. ಸೊ ದೇವಾಲಯದ ಅರ್ಚಕರು ಈ ದೇವಾಲಯದಲ್ಲಿ ಇತಿಹಾಸ ಅಂದರೆ 75 ವರ್ಷಗಳಿಂದ ಹಳೆಯ ದೇವಾಲಯ ಅದ್ರ ಬಗ್ಗೆ ಹೇಳಿದರು. ಜೊತೆಗೆ ಈ ದೇವಾಲಯದಲ್ಲಿ ಮದುವೆ ಹಾಗೂ ಶುಭ ಸಮಾರಂಭಗಳಿಗೆ ವ್ಯವಸ್ಥೆ ಕೂಡ ಇದೆ, ಅದ್ರ ಬಗ್ಗೆ ಹೇಳಿದರು. ನೀವು ಇಲ್ಲೇನಾದರೂ ಯಾವುದಾದ್ರೂ ಶುಭ ಸಮಾರಂಭ ಮಾಡಬೇಕು ಅಂತ ಹೇಳಿದರೆ ಸೊ ಅಲ್ಲಿ ಫೋನ್ ಮಾಡ್ಕೊಬಂದರೆ ಆ ದಿನ ಏನು ಖಾಲಿ ಇದೆಯಾ ಇಲ್ವಾ ಅದನ್ನು ಹೇಳ್ತಾರೆ. ಸೊ ಜೊತೆಗೆ ದೇವಸ್ಥಾನ ಬೆಳಗ್ಗೆ 10 ಗಂಟೆವರೆಗೂ ಓಪನ್ ಇರುತ್ತೆ, 10ರಿಂದ 11:30 10:30ವರೆಗೂ ಓಪನ್ ಇರುತ್ತೆ ಅದೇ ಹೇಳಿದ್ರು. ಹಬ್ಬದ ದಿನಗಳಲ್ಲಿ ಮಾಮೂಲಿ ಇರುತ್ತೆ, ಅದ್ರ ಬಗ್ಗೆನೂ ಹೇಳಿದರು. ಜೊತೆಗೆ ಇಲ್ಲಿ ಅಡುಗೆ ಹಾಲ್ ಇದೆ, ಮೀನ್ಸ್ ಊಟದ ಹಾಲ್ ಇದೆ, ಒಂದು 200-250 ಜನ ಕೂತ್ಕೊಳ್ಳೋದು ಅದನ್ನು ಹೇಳಿದರು. ಈ ಮದುವೆಗೆ ಮತ್ತು ಶುಭ ಸಮಾರಂಭಕ್ಕೆ ಊಟದ ವ್ಯವಸ್ಥೆ ಮಾಡಲಿಕ್ಕೆ ಏನು ಊಟದ ಹಾಲ್ ಇದೆ ಅದೂ ಕೂಡ ಈ ಕಾಂಪೌಂಡ್ ಒಳಗೆ ಬರುತ್ತೆ ನೋಡಿ. ಸೊ ತೋಟನೂ ಚೆನ್ನಾಗಿದೆ ಇಲ್ಲಿ. ಸೊ ಅದನ್ನು ಇಲ್ಲೇ ಪಕ್ಕದಲ್ಲೇ ಇದೆ, ನೀರಿನ ವ್ಯವಸ್ಥೆ ಕೂಡ ಇದೆ. ಸೊ ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.